ನಮ್ಮ ಬಿಗ್ ಬಾಸು ಲ್ಯಾಂಡ್ ಲಾರ್ಡ್ನ ಸಣ್ಣ ದಣಿಗಳ ಪಿಕ್ಚರ್ನ ಟ್ರೈಲರ್ ಲಾಂಚ್ ಮಾಡುವಂತಹ ಸಂದರ್ಭ. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್, ಪ್ಲೀಸ್ ನಿಮ್ಮ ಪ್ರೀತಿ ಆಶೀರ್ವಾದದೊಂದಿಗೆ ಟ್ರೈಲರ್ ಲಾಂಚ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹೌದು, ಈ ಊರಲ್ಲಿ ಬಾರ್ ಎಲ್ಲಿದೆ? ಸಾರ ಎಲ್ಲಿರೋ ಕಿಕ್ಕೆ ಬೇರೆ ರೇಚ್ಗೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಬಂದಿದ್ದೀರಿ. ನಮ್ಮ ಡಾರ್ಲಿಂಗ್ ಬಂದು ಇವತ್ತು ಟೀಸರ್ನ ಲಾಂಚ್ ಮಾಡಿದ್ದಾರೆ. ನಮ್ಮ ಹುಡುಗಂದು ನಮ್ಮ ಡಾರ್ಲಿಂಗ್ ಆಶೀರ್ವಾದ ಸದಾ ಇವನ ಮೇಲಿರಲಿ. ಆ್ಯಂಡ್ ಯಾಕೆಂದರೆ ಯಾವತ್ತು ಪ್ರತಿ ಹೊಸಬ್ರಿಗೆ ಬೆನ್ನೆಲುಬಾಗಿ ಯಾವಾಗಲೂ ನಿಂತಿರ್ತಾರೆ. ಎಲ್ಲೇ ಕರೆದ್ರು, ಎಷ್ಟೊತ್ತಲ್ಲೇ ಕರೆದ್ರು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ, ಬ್ಲೆಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಇದೇ ರೀತಿ ಇಲ್ಲೂ ರಕ್ಕಸಪುರದವ್ರು ಬಂದಿದ್ದಾರೆ. ಸೊ ಬ್ಲೆಸ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ನು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಡಾರ್ಲಿಂಗ್ ಬಂದು ಸಪೋರ್ಟ್ ಮಾಡ್ತಾ ಇರೋದು. ಇದಕ್ಕೆ ನಾವು ಬರಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು. ಐ ಥಿಂಕ್ ನೋಡಿರ್ತೀರಿ ನೀವು. ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ. ಇವಾಗ ನನಗೆ ಇವತ್ತಿನವ್ರಿಗೆ ಈಗಲವರೆಗೂ ಅವ್ರು ಬಂದು ನನ್ನ ಪಕ್ಕ ಕೂತಿರೋರ್ಗು ನಂಗೆ ನಗು ನಿಲ್ಸಕ್ಕೆ ಆಗ್ತಾನೆ ಇಲ್ಲ. ಯಾಕೆಂದರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ, ಅಯ್ಯೋ ಗುರುವೇ ರಾಘವೇಂದ್ರ. ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು. ಏನು ಹಿಂಗೆ ಹೋಗ್ತಾ ಇದ್ರೊತ್ತಾಗೆ ಹೋಗ್ಕೊಂಡು ಏನು ಮಾಡ್ತಿದ್ದೀರಾ ನೀವು, ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದೆ ಅದು ಅಂತ. ನಾನು ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹೆಂಗೆ. ಐ ಆಮ್ ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್. ಅದೇ ಬಿಗ್ ಫ್ಯಾನ್ ಬಿಡಿ, ನಾನು ಕೊನೆಯವರೆಗೂ ಬಿಗ್ ಫ್ಯಾನೇ. ಬಟ್ ಆ ಡೈಲಾಗಿಗೆ ಮೊದಲನೇದಾಗಿ ನಾನು ಐ ವಾಂಟ್ ಟು ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್, 96, 97. ಆವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂಥ ಒಬ್ಬ ಹುಡುಗ ರವಿ. ನಾವಿಬ್ಬರು ಆ್ಯಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು. ಅವಾಗಿಂದ ರವಿ ನನಗೆ ಪರಿಚಯ. ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್. ರವಿನ ಯಾವುದೇ ಬೈಕ್ ಜಂಪ್ಸ್ ಇದ್ರೂ ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು. ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ನೀವು ಇವಾಗೇನು ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡಲ್ಲಿ, ಅದಕ್ಕಿಂತ ಕೆಟ್ಟದಾಗಿ ಬಯಸ್ಕೊಂಡಿದ್ರು ಇವರು. ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಹಿ ಲಾಸ್ಟ್ ಹಿಸ್ ಲೈಫ್. ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪು ಒಂದು ತುಂಬ ಓವರ್ ಎಕ್ಸೈಟೆಡ್ ಆಗಿ ಮಾಡೋಕ್ಕೆ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು. ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ. ಆ್ಯಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್, ದೆನ್ ಐ ಸಾ ಹಿಮ್ ರೈಸ್ ಅಗೇನ್. ಅದಾದಮೇಲೆ ಐ ಸಾ ಹಿಮ್ ಟ್ರಾವೆಲ್. ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವುಟ ಹಾರಿಸಿ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು. ಆ್ಯಂಡ್ ಐ ಆಮ್ ವೆರಿ ವೆರಿ ಪ್ರೌಡ್. ಅವರ ಬೆಳವಣಿಗೆ ಮೊದಲನೇದಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು, ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ರವಿ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ, ಮಾನವೀಯತೆ ಕಳ್ಕೊಂಡಿಲ್ಲ, ಸ್ನೇಹಿತರನ್ನು ಕಳ್ಕೊಂಡಿಲ್ಲ, ತನ್ನನ್ನು ಕಳ್ಕೊಂಡಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು. ಈಸ್ ಬೀನ್ ದ ಸೇಮ್. ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಬಿಕಾಸ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು, ಏನು ಬೇಕಾದ್ರೆ ಮಾಡ್ತೀವಿ ನಾವು. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನಮ್ಮನ್ನು ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತಿ ತೋರಿಸಿ ನಮ್ಮನ್ನು ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆಯಲ್ಲಿ ಅಂದರೆ ಇವರೆಲ್ಲರೂ ಕಾರಣ. ಸೊ ರವಿ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ ಟ್ರೈಲರ್. ಆ್ಯಂಡ್ ಐ ವಿಶ್ ಯು ಮೆನಿ ಮೋರ್ ಸಕ್ಸಸ್. ಈ ಪ್ರೊಡಕ್ಷನಿಂದ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ನಿರ್ಮಾಪಕನಾಗಿ ತುಂಬ ಸಿನಿಮಾಗಳನ್ನ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಮಿಂಗ್ ಬ್ಯಾಕ್, ರವಿ ಸಾರಂಗ್, ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ. ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗೇನೋ ಹೇಳಿದ್ರು ನನಗೆ, ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ. ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ, ಎಲ್ಲ ಅಮ್ಮ ಅಕ್ಕಂದ್ರನ್ನ ತರ್ತಾರೆ ಅವ್ರು ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳಬೇಕೋ ಬೈಗುಳ ಕೇಳಬೇಕೋ ಗೊತ್ತಾಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದ್ದಾರೆ ಅನ್ಸ್ಬಿಡ್ತಾ ಇತ್ತು ಅಲ್ಲಿ ಕುತ್ಕೊಂಡ್ಬಿಟ್ಟು.
ಅದು ಹೇಳ್ಬೇಕಾದ್ರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋ ತನಕ ತಡ್ಕೊಂಡೆ. ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ, ಅಂದರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ. ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದು ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮಗ ಅಂತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ನಾಗಿ ಅವ್ರದ್ದೇನೋ ಒಂದು ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ, ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಮಗ ಅಂತ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಅಕ್ಕಂದ್ರಿಗೆ ಫಸ್ಟು. ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಪ್ರೇಮ್ ಅವ್ರ ಟೀಮ್ ನಮಗೆ ಸೊ ನನ್ನ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಈಗ ನಾಳೆ ಸೆಮಿಫೈನಲ್ಸಲ್ಲಿ ಏನಾರು ಬಂದರೆ ಅದಕ್ಕೆ ಇವರೇ ಇನ್ಸ್ಪಿರೇಷನು, ಅದರಲ್ಲಿ ನಮ್ದು ಏನೂ ಇರಲ್ಲ. ಬಟ್ ಕಮಿಂಗ್ ಬ್ಯಾಕ್, ರವಿ, ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್. ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಎಲ್ಲದಕ್ಕೆ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ, ಟ್ರೈಲರ್ ಕಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅನದರ್ ಟ್ಯಾಲೆಂಟ್. ಆ್ಯಕ್ಚುಲಿ ಅದರಲ್ಲಿ ತುಂಬ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು, ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ, ಕಥೆದು ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ, ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ, ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಭಾಳ ನೀಟಾಗಿ ಹೇಳಲಿಲ್ಲ ಅಂದರೆ ದಟ್ ಇಸ್ ದ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ. ಬ್ಯೂಟಿಫುಲಿ ಕಟ್. ಆ್ಯಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವ್ರದ್ದು ಒಂದಿದೆ ವಿಶೇಷ, ಅವ್ರು ಯಾವ್ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಹಿಟ್ಟಾಗ್ತವೆ. ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ, ತಪ್ಪು ಹೇಳ್ಬಿಟ್ಟೇನು ಅಂದ್ಬಿಟ್ಟು ಅಂತ. ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ಮಿನಿಮಮ್ 2 ವೀಕ್ಸ್ ತೊಗೊಂಡಿದ್ದೀನಿ. ಅದೇನೋ ಬರ್ತಾ ಇದೆಯಲ್ಲ, ಗ ಗ ಗ ಅನ್ಬೇಕಾದ್ರೆ ಯಾರು ಕಂಪ್ಲೀಟ್ ಮಾಡೋರು. ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಐ ಥಿಂಕ್ ಆ ಟೈಮಿಂದ ಹಿಡಿದು ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ರೈಟಿಂಗ್. ಅವರ ಕಲೆಗೆ, ಅವರ ಬರವಣಿಗೆಗೆ, ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನಂದು. ಆ್ಯಂಡ್ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಅ ಸಿನಿಮಾ. ಆ್ಯಂಡ್ ಇದರಲ್ಲಿ ಸರ್, ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್. ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ. ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್. ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ವಿ ಟೇಕ್ ಇಟ್ ಫಾರ್ವರ್ಡ್, ಹೌ ಮೀಡಿಯಾ ಸಪೋರ್ಟ್ಸ್, ಹೌ ಪಬ್ಲಿಕ್ ಸಪೋರ್ಟ್ಸ್. ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್, ಅವ್ರು ಒಂದಂತೂ ಸತ್ಯ, ವೆನ್ ಎವರ್ ಹಿ ಪುಟ್ಸ್ ಹಿಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್, ಮ್ಯಾಜಿಕ್ ಹ್ಯಾಪನ್ಸ್. ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್, ನಾಟ್ ಫ್ರಮ್ ನೌ, ತುಂಬ ಹಿಂದೆಯಿಂದ. ಹಿ ಗಿವ್ಸ್ ಲಾಟ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಸ್. ಆ್ಯಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ಮೆಚ್ಚಿದೆ ಅನ್ನೋದ್ರೆ, ಸಿನಿಮಾಗೋಸ್ಕರ ತುಂಬ ಒದ್ದಾಡ್ತಾರೆ, ಪ್ರಾಣ ಕೊಡ್ತಾರೆ ಅವರು. ಸೊ ಐ ವಿಶ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರಾಜ್, ಐ ವಿಶ್ ಯು ಆಲ್ ದಿ ಮೋರ್ ಬೆಸ್ಟ್. ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯಿಗೆ ಬರ್ದಾರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾ, ರವಿ ಅಗೇನ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ. ಅಂಥ ಸಮಯದಲ್ಲಿ ರಾಜ್ ಬಿ ಶೆಟ್ಟಿ ಅವರಂಥ ಒಬ್ಬ ಟ್ಯಾಲೆಂಟೆಡ್ ಅವ್ರನ್ನ ಹಾಕ್ಕೊಂಡು, ಹೊಸ ನಿರ್ದೇಶಕನನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿ, ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ. ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ರವಿ ಸಾರಂಗ ಅಂತ ಒಬ್ಬ ಡೈರೆಕ್ಟ್ರು, ಹೊಸ ಡೈರೆಕ್ಟರು. ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ. ಏನಕ್ಕೆ ಅಂತಂತಂದರೆ, ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬ ಅಷ್ಟು ಇದಾಗಿಲ್ಲ, ಹೊಸಬರುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದರಲ್ಲಿ ರವಿಗೆ ಸಿಕ್ಕಿರುವಂಥ ಒಂದು ಅವಕಾಶ ತುಂಬ ದೊಡ್ಡದು. ಮತ್ತು ವಿಲಿಯಮ್ ಸರ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದೀರ. ಅದನ್ನು ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ಥರದ್ದು ಅನಿಸುತ್ತೆ. ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿದೆ. ಅದಲ್ಲದೆ ರಾಜ್ ಬಿ ಶೆಟ್ಟಿ ಮತ್ತು ಇದರಲ್ಲಿ ಮಾಡಿರುವಂಥ ಎಲ್ಲರೂ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕಂದರೆ ಸಿನಿಮಾನ ಆಲ್ರೆಡಿ ನನಗೆ ತೋರಿಸಿದ್ರು ಒಂದಷ್ಟು ಗ್ಲಿಮ್ಸು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಇಟ್ ಈಸ್ ವೆರಿ ಗುಡ್. ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾ ತುಂಬ ಹತ್ತಿರವಾದ ಸಿನಿಮಾ. ಯಾಕೆ ಅಂತ ಹೇಳಬೇಕು ಅಂತಂದರೆ, ಫಸ್ಟ್ ಟೈಮ್ ರವಿ ವರ್ಮ ಮಾಸ್ಟರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಜೊತೆಗೆ ನಮ್ಮ ರವಿ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ತುಂಬ ಹತ್ತಿರವಾದ ಸಿನಿಮಾ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ.
ಇವು ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಂಪ್ರೆಸಿವ್ ಆಗಿದೆ. ಸೊ 6th ಎಲ್ಲರೂ ಥಿಯೇಟ್ರಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಫಸ್ಟು ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ ನಾನು ಇದು ರುಸ್ತುಂ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಲೇ ಟ್ರಾವೆಲ್ ಆದಾಗ ಒಂದು 3 ಲೈನ್ ಹೇಳಿದ್ದ ಅವನು. 3 ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನು ಇದೊಂದು ಚೆನ್ನಾಗಿದೆ ಕಣ, ಇದೊಂಚೂರು ಡೆವಲಪ್ ಮಾಡು ಅಂತ ಹೇಳಿದ್ದೆ. ಅದು ಡೆವಲಪ್ ಮಾಡ್ತಾ ಅವನು ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟಲ್ಲಿ ಅವ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ನಮ್ಮದು ರುಸ್ತುಮ್ನಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬ್ಯುಸಿಯಾಗಿದ್ವಿ. ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ದಿವಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದಿರೋ ಥರದ್ದು ಒಂದು ರೀತಿ ಹೊಸ ಲೈನ್ ಥರ ಅನಿಸ್ತು. ಸರಿ ಯಾರಿಗೆ ಮಾಡೋಣ ಅಂತ ಒಂದು ಇದು ಮಾಡ್ಬೇಕಾದ್ರೆ ಒಂದು ದಿವಸ ಅವನೇ ಸಡನ್ನಾಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ರಾಜ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಅಂದರು. ನನಗೆ ಶಾಕ್ ಆಯಿತು, ಏನೋ ನಿಜವಲ್ಲಿ ರಾಜ್ ಸರ್ ಒಪ್ಕೊಂಡ್ರಾ ಅಂತಂದೆ. ಹೌದು, ಯಾಕಂದರೆ ಅದಕ್ಕೂ ಮುಂಚೆ ಅವರು ಸರ್ ಯಾವುದು ಸ್ಕ್ರಿಪ್ಟ್ಗಳೇ ಇದು ಅಂದರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರದ್ದೇ ಆದಂಥ ಒಂದು ಜಾನರಲ್ಲೇ ಸಿನಿಮಾ ಮಾಡ್ತಾಯಿದ್ರು ಅವರು. ಸರಿ ರವಿ ನಿನ್ನ ಸಿನಿಮಾ ಹೆಂಗೆ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಿಜಾನೇನೋ ನನಗೆ ಗೊತ್ತಿಲ್ಲ ಅಂತಂದೆ. ತಿರ್ಗಿ ಅಲ್ಲಿಂದಲೇ ನನಗೊಂದ್ಸರಿ ಫೋನ್ ಮಾಡಿದ್ರು. ಅವಾಗ ರಾಜ್ ಸರ್ ಫಸ್ಟು ಫೋನಲ್ಲಿ ಮಾತಾಡ್ತಾ, ಇಲ್ಲ ಮಾಸ್ಟರ್ ನಾನು ಕೇಳಿದೆ, ಚೆನ್ನಾಗಿದೆ, ಇನ್ನು ನೀವೆಲ್ಲ ಜೊತೆಲಿದ್ದು ಸಿನಿಮಾ ಮಾಡ್ತೀರಂದರೆ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರೊಡಕ್ಷನಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನು ಟ್ರೈಲರ್ ನೋಡಿದ್ದೀರಿ ಅದರಿಂದ ತುಂಬ ಜನರ ಕೆಲಸ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇದನ್ನು ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ. ನಾನು ಯಾವತ್ತೂ ತುಂಬ ಬಲವಾಗಿ ನಂಬ್ತೀನಿ, ಅಂದರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ. ಆ್ಯಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳಬೇಕು, ತುಂಬ ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳಬೇಕು, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋವಂಥ ಇಂಟೆನ್ಷನಲ್ಲಿ ಮಾಡಿದಂಥ ಸಿನಿಮಾ. ಸೊ ಕತೆ ಕೇಳಬೇಕಾದ್ರೆ ನನಗೆ ಖುಷಿ ಆಯಿತು. ಸೊ ನನಗೆ ಖುಷಿಯಾಗಿ ನಾನು ಅದನ್ನು ಒಪ್ಕೊಂಡೆ. ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅಂದ್ಕೊಂಡಿದ್ದಕ್ಕೆ ತಂಡಕ್ಕೆ, ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ. ಜೊತೆಗೆ ನಿರ್ಮಾಪಕರು ಕೂಡ, ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಅಂತ. ಇದರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಎಲ್ಲ ನನ್ನ ಕೋ ಆ್ಯಕ್ಟರ್ಗಳಿದ್ದಾರೆ. ಸೊ ಎಲ್ರಿಗೂ ಕೂಡ ಅಂದರೆ ತುಂಬ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಸಿನಿಮಾನ ಎಲಿವೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ನಾನು ಯಾವತ್ತೂ ಭಾವಿಸೋದು ಏನಂತ ಹೇಳಿದ್ರೆ, ಒಂದು ತಂತ್ರಜ್ಞರು ಶ್ರೀಮಂತರಿರುವಂಥ ಸಿನಿಮಾ ಜೊತೆಗೆ ಬಜೆಟಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ, ಅದನ್ನೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ಸೂಫ್ರಮ್ಸು ಕೂಡ ಒಂದು ಎಕ್ಸಾಂಪಲ್. ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟಲ್ಲಿ ಮಾಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ. ಯಾಕಂದರೆ ಅದರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ, ಹಲವಷ್ಟು ಟ್ಯಾಲೆಂಟ್ಗಳು ಬರುತ್ತೆ. ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂಥ ಸಿನಿಮಾ. ಡೇವಿಡ್ ವಿಲಿಯಮ್ ಅವರಿರ್ಬೋದು, ಜೊತೆಗೆ ಕ್ರಾಂತಿ ಅವರಿರ್ಬೋದು ಬರಹಗಾರರಾಗಿ, ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು, ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ, ಪ್ರಕಾಶ್ ಅವರ ಎಡಿಟಿಂಗ್ ಇದೆ. ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂಥ ಸಿನಿಮಾ. ಬಟ್ ಒಂದು ಮಿಡ್ ಬಜೆಟ್, ಒಂದು ಫ್ಯಾಮಿಲಿ ನೋಡ್ಬೋದಾ ಅಂತ ಒಂದು ಎಂಟರ್ಟೈನರ್. ಹಾಗಾಗಿ ಈ ಸಿನಿಮಾ ಗೆದ್ದರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ. ಜೊತೆಗೊಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ, ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ, ಆಗ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಎಲ್ರಿಗೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ಒಂದು ಬಬ್ಲಿ ವೆರಿ ವೆರಿ ಲೌಡ್ ಕ್ಯಾರೆಕ್ಟರ್ ಇತ್ತು. ಬಟ್ ಇದರಲ್ಲಿ ತುಂಬ ಸಾಫ್ಟ್ ಆ್ಯಂಡ್ ಸಟಲ್ ರೋಲ್. ಐ ಹೋಪ್ you'll like this character. Feb 6th ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನನ್ನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲದೆ ಇರೋದೇನೋ ಇವ್ರಿಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.